ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025ರ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ವೃಶ್ಚಿಕ ರಾಶಿ: ದುಡುಕುತನ ತೊರೆದು ಸಂಯಮದಿಂದ ನಡೆದುಕೊಳ್ಳುವುದರಿಂದ ಎದುರಾಗುವ ಕಷ್ಟಗಳು ದೂರವಾಗುತ್ತವೆ. ವಿರೋಧಿಗಳ ಮನಸ್ಸು ಗೆಲ್ಲುವಿರಿ. ಉದ್ಯೋಗಸ್ಥರು ಅಧಿಕಾರಿಗಳಿಗೆ ಸಮಾಧಾನದಂತಹ ಸ್ಥಾನ ಪಡೆಯುತ್ತಾರೆ. ಉತ್ತಮ ಅವಕಾಶಗಳು ದೊರೆತು ಉದ್ಯೋಗ ಬದಲಿಸುವ ಸಾಧ್ಯತೆಗಳಿವೆ. ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಿಸುವ ಮನಸ್ಸಿರುವುದಿಲ್ಲ. ಆದರೆ ಬೇರೆಯವರ ಒಳಿತಿಗಾಗಿ ಯಾವುದೇ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವಿರಿ. ನಿಮ್ಮೊಂದಿಗೆ ಸ್ನೇಹ ಸಂಬಂಧ ಬೆಳೆಸಲು ಹಲವರು ಇಚ್ಛಿಸುತ್ತಾರೆ. ಆದರೆ ನಿಮ್ಮ ಮನಸ್ಸಿಗೆ ಒಪ್ಪುವ ಜನರೊಂದಿಗೆ ಮಾತ್ರ ನೀವು ಸ್ನೇಹ ಬೆಳೆಸುವಿರಿ. ಅವಿವಾಹಿತರಿಗೆ ವರ್ಷದ ಆರಂಭದಲ್ಲಿ ವಿವಾಹ ನಿಶ್ಚಯವಾಗುತ್ತದೆ. ಉತ್ತಮ ಸ್ನೇಹವಿದ್ದರೂ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬುವುದಿಲ್ಲ. ರಹಸ್ಯವಾಗಿ ಹಣಕಾಸಿನ ವ್ಯವಹಾರ ನಡೆಸುವಿರಿ. ಕುಟುಂಬದ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವಿರಿ. ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗುವಿರಿ. ಅಗತ್ಯವಿದ್ದಲ್ಲಿ ಮಾತ್ರ ಹಿರಿಯರ ಅನುಭವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ. ಬಂಧು ಬಳಗದವರೊಂದಿಗೆ ದೂರ ಉಳಿಯಲು ಯತ್ನಿಸುವಿರಿ. ಸ್ವತಂತ್ರವಾಗಿ ಹಣ ಸಂಪಾದಿಸುವ ಗುರಿಯಿಂದ ಉದ್ಯೋಗ ತೊರೆಯುವ ತೀರ್ಮಾನ ಮಾಡುವಿರಿ. ಏಕಾಂಗಿಯಾಗಿ ಹೋರಾಡಲು ಭಯಪಡುವುದಿಲ್ಲ. ಪಾಲುದಾರಿಕೆ ವ್ಯಾಪಾರದಲ್ಲಿ ನಂಬಿಕೆ ಅಥವಾ ಆಸಕ್ತಿ ತೋರುವುದಿಲ್ಲ. ಮಕ್ಕಳಿಗೆ ಬೇಕಾಗಿರುವ ಅಗತ್ಯತೆಗಳನ್ನು ಒದಗಿಸುವಿರಿ. ನೆರೆಹೊರೆಯವರೊಂದಿಗೆ ವಿಶ್ವಾಸದಿಂದ ನಡೆದುಕೊಳ್ಳುವಿರಿ. ವಿದೇಶಕ್ಕೆ ಸಂಬಂಧಿಸಿದ ಕಂಪನಿಗಳ ವ್ಯಾಪಾರದ ಸಹಭಾಗಿತ್ವ ಪಡೆಯುವಿರಿ. ಬಿಡುವಿಲ್ಲದೆ ಕೆಲಸ ಕಾರ್ಯಗಳಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಿರಿ. ಆರೋಗ್ಯದಲ್ಲಿ ಏರಿಳಿತ ಕಂಡುಬರಲಿದೆ. ಕುಟುಂಬದಲ್ಲಿನ ಸಮಸ್ಯೆಗಳು ನಿಧಾನಗತಿಯಲ್ಲಿ ಕಣ್ಮರೆಯಾಗುತ್ತದೆ. ನೀವಿರುವ ಸ್ಥಳದಲ್ಲಿ ಹಾಸ್ಯಕ್ಕೆ ಕೊರತೆ ಇರುವುದಿಲ್ಲ. ಮಕ್ಕಳ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಲಿವೆ. ಆದರೆ ಕುಟುಂಬದ ಹಿರಿಯರ ಸಹಾಯದಿಂದ ಸಹಜ ಸ್ಥಿತಿ ಮರಳುತ್ತದೆ. ಕೋಪ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗೆಲ್ಲಲು ಪ್ರಯತ್ನಿಸುವಿರಿ. ಯಾರೊಂದಿಗೂ ದ್ವೇಷ ಬೆಳೆಸಿಕೊಳ್ಳುವುದಿಲ್ಲ. ಜಗಳ ಕದನಗಳಿಂದ ದೂರವಿದ್ದು ಬುದ್ಧಿವಂತಿಕೆ ಮತ್ತು ಸಂಧಾನದಿಂದ ಕಷ್ಟವನ್ನು ಗೆಲ್ಲುವಿರಿ. ಬಂಧು ವರ್ಗದವರಿಂದ ದೂರ ಉಳಿಯುವಿರಿ. ಅವಶ್ಯಕತೆ ಇದ್ದವರಿಗೆ ದಾನ ಧರ್ಮ ಮಾಡುವಿರಿ. ಕ್ರಮೇಣವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಧಾರ್ಮಿಕ ಕೇಂದ್ರಕ್ಕೆ ಹಣಕಾಸಿನ ಸಹಾಯ ಮಾಡುವಿರಿ. ವಂಶದ ಆಸ್ತಿಯಲ್ಲಿ ಮನಸ್ತಾಪ ದೂರವಾಗಲಿದೆ. ನಿಮಗೆ ಉಷ್ಣದ ತೊಂದರೆ ಇರುತ್ತದೆ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಕಾಣುವುದಿಲ್ಲ. ಆದರೆ ಸಹೋದ್ಯೋಗಿಗಳ ಜೊತೆ ವಿಶ್ವಾಸದಿಂದ ನಡೆದುಕೊಳ್ಳಲು ಪ್ರಯತ್ನಿಸುವಿರಿ. ಮುಂಗೋಪ ಕಡಿಮೆ ಮಾಡಿಕೊಂಡು ಬೇರೆಯವರ ಪ್ರೀತಿ ಗಳಿಸುವಿರಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯ ಸಹಕಾರ ನೀಡಲಿದ್ದಾರೆ. ಹೃದಯಕ್ಕೆ ಸಂಬಂಧಿಸಿದ ದೋಷವಿರುವವರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಅತಿಯಾಗಿ ಯೋಚನೆ ಮಾಡಿ ತಲೆನೋವಿನಿಂದ ಬಳಲುವಿರಿ. ಹಣಕಾಸಿನ ವ್ಯವಹಾರವಿದ್ದಲ್ಲಿ ತೊಂದರೆ ಉಂಟಾಗಬಹುದು. ಸಾಲದ ಬಾಧೆಯಿಂದ ಪಾರಾಗುವಿರಿ. ಸೋದರರಿಂದ ಹಣದ ಸಹಾಯ ದೊರೆಯುತ್ತದೆ. ಮನಸ್ಸಿನ ಬೇಸರದಿಂದ ಹೊರಬರಲು ದೀರ್ಘಕಾಲದ ಪ್ರವಾಸ ಕೈಗೊಳ್ಳುವಿರಿ. ಸಹೋದರಿಗೆ ಸೇರಿದ ಸಮಸ್ಯೆಯೊಂದು ದೂರವಾಗುತ್ತದೆ. ಅನಿರೀಕ್ಷಿತವಾಗಿ ಉದ್ಯೋಗ ಬದಲಿಸಬೇಕಾದ ಪರಿಸ್ಥಿತಿ ಎದುರಾಗಲಿದೆ. ದುಡುಕುತನದ ಮಾತಿನಿಂದ ಉದ್ಯೋಗದಲ್ಲಿ ವಿವಾದ ಎದುರಿಸಬೇಕಾಗಬಹುದು. ನೀರಿರುವ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರಿ. ಮಹಿಳೆಯರಿಗೆ ತವರಿನಿಂದ ಸಿಹಿ ಸುದ್ದಿ ದೊರೆಯಲಿದೆ. ಸ್ವಂತ ಉದ್ದಿಮೆ ಇರುವವರಿಗೆ ನಿರೀಕ್ಷಿತ ಲಾಭ ದೊರೆಯುತ್ತದೆ. ಹಣಕಾಸಿನ ಸ್ಥಿರತೆಗಾಗಿ ವಿವಿಧ ಯೋಜನೆಯಲ್ಲಿ ಹಣ ವಿನಿಯೋಗಿಸುವಿರಿ. ಮನೆಯಲ್ಲಿ ಅಲಂಕರಿಸಲು ಆಕರ್ಷಕ ಪದಾರ್ಥಗಳನ್ನು ಕೊಳ್ಳುವಿರಿ. ನಿಮ್ಮ ಹೆಸರಿನಲ್ಲಿರುವ ಆಸ್ತಿಯೊಂದನ್ನು ಮಾರಾಟ ಮಾಡಿ ಮನೆ ಕೊಳ್ಳುವ ಯೋಚನೆ ಮಾಡುವಿರಿ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಇರುವುದಿಲ್ಲ. ಅವರ ಮನಸ್ಸಿಗೆ ಸರಿ ಎನಿಸುವ ಕೆಲಸವನ್ನಷ್ಟೇ ಆರಂಭಿಸುತ್ತಾರೆ. ದೈಹಿಕವಾಗಿ ದುರ್ಬಲರಾದವರಿಗೆ ಹಣದ ಸಹಾಯ ಮಾಡುವಿರಿ. ಸಮಾಜದ ಮುಖ್ಯ ವಾಹಿನಿಗೆ ಸೇರುವ ಪ್ರಯತ್ನ ಯಶಸ್ವಿ ಆಗುವುದಿಲ್ಲ. ಆದರೆ ಗಣ್ಯ ವ್ಯಕ್ತಿಗಳ ಸಹಕಾರ ದೊರೆಯುತ್ತದೆ. ಗೆಳೆಯರೇ, ಹೀಗೆ ವರ್ಷ ಭವಿಷ್ಯದ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.